ಕೊಟ್ಟಿರೋ ಒಂದು ಕಾರ್ಯಕರ್ತರುಗಳಿಗೆ ಸ್ನೇಹಿತರುಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಫಸ್ಟ್ ಆಫ್ ಆಲ್ ಇವತ್ತು ನನ್ನ 50ನೇ ವರ್ಷದ ಹುಟ್ಟುಹಬ್ಬ. ಅದಕ್ಕೋಸ್ಕರನೇ ಸ್ವಲ್ಪ ಇವತ್ತು ದೇವರಿಗೆ ಪೂಜೆ ಮಾಡಿ ಮೃತ್ಯುಂಜಯ ಹೋಮ, ಗಣೇಶ ಹೋಮ, ನವಗ್ರಹ ಹೋಮ, ಆಯುಷ್ ಹೋಮ ಎಲ್ಲ ಮಾಡಿ ನಾನು ನನ್ನ ಡೆವಲಪ್ಮೆಂಟ್ ಮಾಡಿರೋದು, ನಾನು ಹುಟ್ಟಿರೋ ಊರು ಎಲ್ಲರಿಗೂ ಒಳ್ಳೆಯದಾಗಲಿ, ಅವರೆಲ್ಲ ಚೆನ್ನಾಗಿರಲಿ, ಸರ್ವೇ ಜನ ಸಖಿನೋ ಭವಂತು ಅಂತ ಎಲ್ಲರೂ ಚೆನ್ನಾಗಿರಲಿ ಅಂತ ತಿಳ್ಕೊಂಡ್ಬಿಟ್ಟು ನಾನು ಒಳ್ಳೆ ಹೋಮ ಮಾಡಿಸಿದ್ದೀನಿ ಇಲ್ಲಿ. ಇದಕ್ಕೆ ನನ್ನ ಸ್ನೇಹಿತರಾದ ಎಲ್ಲ, ಇದು ರಾಜಕೀಯ ಪಕ್ಷಕ್ಕೆ ಸಂಬಂಧ ಇಲ್ಲ, ಇಲ್ಲಿ ಎಲ್ಲರೂ ಇದ್ದಾರೆ. ಕಾಂಗ್ರೆಸ್ ಅವರು ಇದ್ದಾರೆ, JDS ಅವರು ಇದ್ದಾರೆ, BJP ಅವರು ಇದ್ದಾರೆ. ನಾನು ಯಾವ ಪಾರ್ಟಿಗೆ ಸೀಮಿತ ಆದಂಥ ವ್ಯಕ್ತಿ ಅಲ್ಲ. ಎಲ್ಲರಿಗೂ ಎಲ್ಲರೂ ನನಗೆ ಬೇಕು, ಎಲ್ಲರೂ ನನ್ನ ಸ್ನೇಹಿತರೇ. ನನ್ನ ಹೌದೌದು, ಈಗ MLA ಅವರು ಬಂದಿದ್ದರು, ಲೋಕಲ್ ಕಾರ್ಪೊರೇಟರ್ಗಳು ಬಂದಿದ್ದರು, JDS ಅವರೆಲ್ಲ ಬಂದಿದ್ದರು ನಮ್ಮ ಕಡೆ ಅಂತ, ಕಾಂಗ್ರೆಸ್ ಅವರೆಲ್ಲ ಬಂದು ಹೋಗಿದ್ರು. ನಾವು ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲ ನಾನು. ಬಟ್ ಏನು ನನ್ನೆಲ್ಲರಿಗೂ ಸ್ನೇಹಿತ. ಮೇನ್ ಏನಂದರೆ ನಾನು ಎಲ್ಲೋ ಹುಟ್ಟಿ ಬಂದಿದ್ದವನು ಇಲ್ಲಿ. ಈ ಊರವರು ಈ ಕಡೆಯವರೆಲ್ಲ ನನ್ನ ಬರಿ ಮಾಡಿಕೊಂಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿ ಬೇರೆ ಕಡೆಯಿಂದ ಬಂದು ಈ ಥರ ಡೆವಲಪ್ಮೆಂಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದು ಫ್ರೀನೆಸ್ ಇವರೆಲ್ಲ ನನಗೆ ಕೊಟ್ಟಿದ್ದಾರೆ. ಈಗ ಎಲ್ಲರೂ ನಾನು ಮಾಡೋದೇನೆಂದರೆ, ಈಗ ವರಪ್ರಸಾದ್ ರೆಡ್ಡಿ ಲೋಕಲ್ ಅವ್ರ ಥರನೇ, ಈಗ ನಾನು ಲೋಕಲ್ ಥರನೇ ಆಗ್ಬಿಟ್ಟಿದ್ದೀನಿ. ಈಗ ಎಲ್ಲರೂ ನನ್ನ ಸ್ನೇಹಿತರು, ಎಲ್ಲರೂ ನನ್ನ ಮಿತ್ರರೇ. ಇಷ್ಟೆಲ್ಲ ಸಪೋರ್ಟ್ ಮಾಡಿ ನಾನು ಈ ಥರ ಆಗಬೇಕಂದ್ರೆ, ಇದರಲ್ಲಿ ಪದ್ಮನಾಭನಲ್ಲ ಈಗ ಏನು ಮೇಡಮ್, ನಾನು ಏನು ₹1 ಇಲ್ಲ ಅಂತ ಬಂದಿದ್ದೀನಿ ಬೆಂಗಳೂರಿಗೆ. ಇವ್ರ ಸಹಾಯ ಸಹಕಾರದಿಂದ ಈ ಲೆವೆಲ್ಗೆ ಬಂದಿದ್ದೀನಿ. ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಒಂದು 20-30% ಸ್ವಲ್ಪ ಜನಸೇವಕಾಗಿ ಯೂಟಿಲೈಸ್ ಮಾಡ್ತಾಯಿದ್ದೀನಿ. ಯಾರು ನನ್ನ ಆಫೀಸಿಗೆ ಬಂದು ಏನು ಹೆಲ್ಪ್ ಮಾಡಿ ಅಂತ ಹೇಳಿದರೆ, ನನ್ನ ಹತ್ರ ಒಂದು ₹5 ಇದೆಯೋ ₹10 ಇದೆಯೋ ಖಾಲಿ ಬರೀ ಕೈಯಲ್ಲಿ ಕಳಿಸಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೀನಿ. ಅಭಿಮಾನ ಎಲ್ಲರೂ ಇಟ್ಕೊಂಡ್ಬಿಟ್ಟು ಇವತ್ತೆಲ್ಲರೂ ಬಂದು ನನ್ನ ಆಶೀರ್ವದಿಸ್ತಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಹಿಂಗೆ ಅವ್ರ ಬ್ಲೆಸ್ಸಿಂಗ್ಸ್ ನನ್ನ ಕಡೆಯಲ್ಲಿದ್ದರೆ ನಾನು ಇನ್ನೂ ವಿಶೇಷವಾಗಿ ಗೌರಿ ಗಣೇಶ ಹಬ್ಬ ಇದೆ ಇನ್ನೊಂದು 3-4 ದಿವಸದಲ್ಲಿ. ಸಾರ್ವಜನಿಕರಿಗೆ ಏನು ಒಂದು ಸಂದೇಶ ಕೊಡ್ತೀರಾ ಸರ್? ಪರಿಸರ ಸ್ನೇಹಿ ಗಣಪತಿ ಕೂರಿಸ್ಬೇಕು ಅನ್ನೋ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಎಲ್ಲರೂ ಪರಿಸರ ಸ್ನೇಹಿ ಗಣೇಶನೇ ಕೂರಿಸ್ಬೇಕು. ಮೇಯ್ನು ಮುಂದಿನ ಗಣೇಶ ಕೂರಿಸ್ಬಿಟ್ಟು ಎಲ್ಲರಿಗೂ ಈಗ ಕಾಲುಷ್ಯ ಜಾಸ್ತಿ ಆಗಿದೆ, ಪೊಲ್ಯೂಷನ್ ಜಾಸ್ತಿ ಆಗಿದೆ. ಅದಕ್ಕೂ ಗೌರ್ಮೆಂಟ್ ಅವರು ಪ್ರಿಕಾಷನ್ ತೊಗೊತಾ ಇದ್ದಾರೆ. ಸೊ ಕಾಲುಷ್ಯ ರಹಿತ ಗಣೇಶನ ಕೂರಿಸಿ, ಪ್ಲಸ್ ಗಣೇಶ ವಿಘ್ನ ವಿನಾಯಕ ಗಣೇಶ ನಮ್ಮೆಲ್ಲರಿಗೂ ಸುಖ, ಶಾಂತಿ, ಯಶಸ್ಸು ಎಲ್ಲರಿಗೂ ನಮ್ಮ ಮನೆಯವ್ರು ಎಲ್ಲರಿಗೂ ಒಳ್ಳೇದು ಕೊಡಲಿ. ಈಗೆಲ್ಲ ತುಂಬ ಜನ ಆಲ್ರೆಡಿ ಡೈಲಿ ಒಂದು 20 ಜನ ಬರ್ತಾ ಇರ್ತಾರೆ, ಒಂದೊಂದು ರೋಡ್ಗೆ 2 ಗಣೇಶ ಕೂರಿಸ್ತೀವಿ ಅಂತ. ಬಟ್ ಎಲ್ಲರಿಗೂ ನಾನು ಸಹಾಯ ಮಾಡ್ತಾಯಿದ್ದೀನಿ. ಗಣೇಶ ಅಂದರೆ ನನ್ನ ಬರ್ತ್ಡೇ ತಿಂಗಳೇ ಗಣೇಶ ಹಬ್ಬ ಇದೆ. ಅದಕ್ಕೋಸ್ಕರ ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ, ನಾನು ಸಪೋರ್ಟ್ ಮಾಡ್ತೀನಿ. ಅದು ಇವರೆಲ್ಲ ಇಷ್ಟೊಂದು ಜನ ನನಗೆ ಸಿಕ್ಕಿದ್ದಾರೆ ನೋಡಿ. ಇವರೆಲ್ಲ ನನಗೂ ಯಾವ ಜನ್ಮದಲ್ಲೇ ನಾವು ಮಾಡ್ಕೊಂಡಿರೋದು ಪುಣ್ಯ. ಎಲ್ಲರೂ ನನಗೆ ಯಾರನ್ನೂ ಎಗ್ನೆಸ್ಟ್ ಮಾಡ್ಕೊಂಡಿಲ್ಲ, ಎಲ್ಲ ಜೊತೆ ಚೆನ್ನಾಗಿದ್ದೀನಿ. ಇಲ್ಲ ದುಡ್ಡೇ ಮೇನಲ್ಲ ಮೇಡಮ್, ದುಡ್ಡು ಸಂಪಾದನೆ ಮಾಡುವುದಿಲ್ಲ. ಇಂಥವ್ರ ಅಭಿಮಾನ ಸಂಪಾದನೆ ಮಾಡೋದು ಕಷ್ಟ ಇದೆ. ಅದಕ್ಕೆ ಎಲ್ಲ ನೀವು ಮೀಡಿಯಾ ಮಿತ್ರರೆಲ್ಲನೂ ಸಪೋರ್ಟ್ ಮಾಡಿ ನೋಡಿ. ಇವತ್ತು 30-40 ಜನ ಬಂದಿದ್ದಾರೆ. ಈಗೆಲ್ಲ ನೀವೂ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಮ ಆಶೀರ್ವಾದ, ಈ ಜನಗಳೆಲ್ಲ ಆಶೀರ್ವಾದ ಎಲ್ಲರದು ನನ್ನ ಮೇಲೆ ಸದಾ ಇರಲಿ. ಇದೇ ಥರ ಸಮಾಜ ಸೇವಾ ಕಾರ್ಯಕ್ರಮಗಳು ಮಾಡೋಕ್ಕೆ ನೀವೆಲ್ಲರೂ ಅವಕಾಶ ಕೊಡಿ. ನಾನು ಯಾವಾಗೂ ಮುಂದೆ ಇದ್ಬಿಟ್ಟು ಎಲ್ಲರಿಗೂ ಸಹಾಯ ಮಾಡ್ತೀನಿ. ಇಲ್ಲಿ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. JDS ಕಾರ್ಯಕರ್ತನೇ, ಮುಖಂಡರು. ರೆಡ್ಡಿ ಸರು ಭಾಳ ಯಾವುದೇ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವ್ರು ಇದ್ದಾರೆ ಇವತ್ತಿಲ್ಲಿ. ದೇವರವ್ರಿಗೆ ಇನ್ನೂ 100 ವರ್ಷ ಆಯುಸ್ ಕೊಟ್ಟು, ಆರೋಗ್ಯ ಕೊಟ್ಟು, ಇನ್ನೂ ಸಮಾಜ ಸೇವೆ ಮಾಡೋಕ್ಕೊಂದು ಅವಕಾಶ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ಬರ್ತಡೇ ಅಂತ ಅಲ್ಲ ಬಿರಿ ಬೈ, ಅವ್ರ ಬರ್ತಡೇ ಅಂತಲ್ಲ, ಎನಿ ಟೈಮ್ ಹೆಲ್ಪ್ ಮಾಡ್ತಾರೆ. ಬಡವ್ರ ಬಗ್ಗರು ಬಂದರೆ ತುಂಬ ಹೆಲ್ಪ್ ಮಾಡ್ತಾರೆ. ಆ ಧೈರ್ಯ ನಮಗೆ. ಯೂತ್ಗೆ ಒಳ್ಳೆಯ ಮಾರ್ದಿಯಾಗಿದ್ದಾರೆ. ಅವ್ರಿಗೆ ಹೇಳಿದ್ರು ಅವ್ರು ಊರು ಬಿಟ್ಟು ಊರು ಅಲ್ಲ, ಅದು ಅವ್ರು ಬೆಂಗಳೂರವ್ರೆ. ನೀವು ಹೇಳಿದ್ರಿ ಬೇರೆ ಉತ್ತರಳ್ಳಿ ಅಂತ, ಉತ್ತರಳ್ಳಿ ಅಲ್ಲ, ಆಲ್ ಓವರ್ ಬೆಂಗಳೂರು. ಎಲ್ಲಿ ಹೋದ್ರೆ ಅವ್ರು ನಾವು ಗುರುತಿಸ್ತಾರೆ. ಯೂತ್ರಿಗೆ ಒಳ್ಳೆಯವ್ರಿಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಆ ಭಾವನೆ ಎಲ್ರಿಗೂ ಬರಲ್ಲ.